ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಅನಾಲಿಸಿಸ್ ಏನಾಗುತ್ತೆ ಅಂತ ನೋಡುವ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟು ಮೊನ್ನೆ ಒಂದು ಗ್ರೀನ್ ಕ್ಯಾಂಡಲ್ ಇಂಗಲ್ಫಿಂಗ್ ಆಗಿದೆ. ಇಂಗಲ್ಫಿಂಗ್ ಅಂದರೆ ಒಂದು ಬಾಟಮಿಂದ ಏನು ಟ್ರೆಂಡ್ ಲೈನ್ ಬರ್ತಿತ್ತು ಅದನ್ನು ಸಪೋರ್ಟ್ ತಗೊಂಡು ಆಲ್ಮೋಸ್ಟ್ ಮೇಲೆ ಬಂದಿದೆ. ಅದಾದಮೇಲೆ ಇನ್ನೊಂದು ಸಪೋರ್ಟಿಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಇವಾಗ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಿದು. ಸೊ ನಾಳೆ ಆಲ್ಮೋಸ್ಟ್ ಇದು ಒಂದು ಬಾಕ್ಸಲ್ಲಿ ಬಂದು ಸೆಟ್ಲ್ ಆಗಿದೆ, ಅಂದರೆ ಬಿಫೋರ್ ಏನು ಬಾಕ್ಸ್ ಇತ್ತು ಅದರೊಳಗಡೆ. ಸೊ ಇಲ್ಲಿ 26,000 ಸಪೋರ್ಟ್ ತೊಗೊಂಡ್ರೆ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾಳೆ ನನಗೊಂದು ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಮೇಲೆ ಹೋಗುತ್ತೆ, ಅಂದರೆ 200ವರೆಗೂ ರೀಚ್ ಆಗೋ ಚಾನ್ಸಸ್, ಅಂದರೆ 189 ನಾವು ಏನು ಮಾರ್ಕ್ ಮಾಡಿದ್ವಿ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಯಾವ ಥರ, ಸಪೋಸ್ ನಾಳೆ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆದರೆ 26-25 ನಿಯರ್ ಬೈ ಏನಾರು ಓಪನ್ ಆದರೆ ಆಲ್ಮೋಸ್ಟ್ ಒಂದು ಸ್ಟ್ರೆಚ್ ಹೋಗೋ ಚಾನ್ಸಸ್ ಇದೆ. ಸಪೋಸ್ ಇಲ್ಲ, ಇಲ್ಲಿರ 2600 ಕಡೆ ಓಪನ್ ಆದರೆ ಒಂದು ರೀಟ್ರೇಸ್ ತೊಗೊಂಡು ಕೆಳಗಡೆಗೆ ಅರೌಂಡ್ ಒಂದು 26-20 ಅಥವಾ 30ವರೆಗೂ ಒಂದು ರೀಟ್ರೇಸ್ ತೊಗೊಂಡು ಮತ್ತೆ ಹೋಗೋ ಚಾನ್ಸಸ್ ಮೇಲ್ಗಡೆ ಒಂದು ಕಡೆ ಕಾಣ್ತಾ ಇದೆ. ಸಪೋಸ್ ಏನಾದರೂ ಇಲ್ಲಿ ರೀಟ್ರೇಸ್ ತೊಗೊಂಡು ಕೆಳಗಡೆ 26-20 ಬ್ರೇಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ನಮಗೆ 26,000ವರೆಗೂ ಬರೋ ಚಾನ್ಸಸ್, ಬಂದು ನಿಂತ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಸೊ ನಾನು ಮ್ಯಾಕ್ಸಿಮಮ್ ಆಲ್ಮೋಸ್ಟು ಒಂದು ಗ್ರೀನ್ ಕ್ಯಾಂಡಲ್ ಆಗೋ ಥರ ಅನ್ನಿಸ್ತಾ ಇದೆ. ಸೊ ನಾನು ಬನ್ನಿ 15 ಮಿನಿಟ್ಸು ಏನಾಗುತ್ತೆ ಅಂತ ನೋಡುವ. ಒಂದು ಸ್ವಲ್ಪ ಅದೇ ಆಗಲೇ ಹೇಳ್ದಂಗೆ ಇಲ್ಲಿ ನೋಡಿ, ಸಪೋಸು ಈ ಆಸುಪಾಸಲ್ಲಿ ಏನಾರ ಓಪನ್ ಆದರೆ ಒಂದು ಇಲ್ಲಿಗೇನ ರಿಟ್ರೇಸ್ ಕೊಟ್ಟು ಮೇಲ್ಗಡೆ ಹೋಗೋ ಚಾನ್ಸಸ್ ಇಲ್ಲಿವರೆಗೂ ಇದೆ. ಸೊ 200ವರೆಗೂ ಹೋಗೋ ಚಾನ್ಸಸ್ ಇದೆ ಇಲ್ಲಿ ಓಪನ್ ಆಗಿ. ಸೊ ಸಪೋಸ್ ಇಲ್ಲಿಗೂ ಒಂದು ಹೋಗೋ ಚಾನ್ಸಸ್ ಇದೆ, ಯಾಕೆಂದರೆ ಇಲ್ಲಿ ಇನ್ನೊಂದು ಏನಕ್ಕೆ ಅಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಆಲ್ರೆಡಿ ರಿಟ್ರೇಸ್ ಇದೆ. ಇಲ್ಲಿ ನೋಡಿ, ಇದಾಲೆ ಒಂದು ಸ್ವಿಂಗ್ ತೊಗೊಂಡಿದೆ. ಸೊ ಇಲ್ಲಿ ಓಪನ್ ಆದರೆ, ಇಲ್ಲೆಲ್ಲರ ಓಪನ್ ಆದರೆ ಇಲ್ಲಿಗೆ ನಾವು ಬಂದು ಹೋಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ಈ ಕೆಳಗಡೆನೂ ಬರೋ ಚಾನ್ಸಸ್ ಇದೆ, ಯಾಕೆಂದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಪಾಸ್ ಆಗ್ತಾಯಿದೆ. ನಾಳೆ ನನಗೆ ನನ್ನ ಅನುಭವ ಏನು ಅಂದರೆ, ಇಲ್ಲಿ ನೋಡಿ, ಈಗ ಮೇಲುಗಡೆಯಿಂದ ಒಂದು ಟ್ರೆಂಡ್ ಲೈನ್ ಪಾಸ್ ಆಗ್ತಾಯಿದೆ. ಈ ಟ್ರೆಂಡ್ ಲೈನ್ ಪಾಸ್ ಆಗ್ತಾಯಿದೆ, ಇದು ಒಂದು ಟ್ರೆಂಡ್ ಲೈನ್ ಇದು. ಸೊ ಈ ಟ್ರೆಂಡ್ ಲೈನ್ ಪಾಸ್ ಆಗ್ತಾ ಇರೋದ್ರಿಂದ ನಾಳೆ ಈ ಟ್ರೆಂಡ್ ಲೈನ್ ಏನಾರ ಕ್ರಾಸ್ ಮಾಡಿದ್ರೆ ನನಗೆ ಮೇಲುಗಡೆ ಮೂಮೆಂಟ್ ಸಿಗುತ್ತೆ, ಅಂದರೆ 200ವರೆಗೂ ನನಗೊಂದು ಮೂಮೆಂಟ್ ಸಿಗುತ್ತೆ. ಸೊ ಸಪೋಸ್ ಕ್ರಾಸ್ ಆಗಿಲ್ಲ ಅಂದರೆ ನನಗೊಂದು ರೆಡ್ ಕ್ಯಾಂಡಲ್, ಅಂದರೆ ನಾಳೆ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ಸು ಇದೆ. ಸೊ ಹಂಗಾಗಿ ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ, ಯಾಕೆಂದರೆ 5 ಮಿನಿಟ್ಸ್ ನೋಡಿ, 5 ಮಿನಿಟ್ಸ್ ಆಲ್ಮೋಸ್ಟ್ ಈ ಥರ ಒಂದೇನಾದರೂ ಕನ್ಫರ್ಮೇಷನ್ ಸಿಕ್ಕಿ ಆದಮೇಲೆ, ಈಗ ಇಲ್ಲಿ ಸಪೋರ್ಟ್ ಲೈನ್ ಇದೆ. ಸೊ ಇಲ್ಲಿ ಸಪೋರ್ಟ್ ಲೈನ್ ಇರೋದ್ರಿಂದ ಮೇಲ್ಗಡೆ ಇಲ್ಲಿ ಓಪನ್ ಆಗಿದ್ದು ಹೋಗಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಏನು ಮಾಡಿದೆ, ಹೋಗಿದೆ. ಸೊ ಅದೇ ಥರ ನಾಳೆ ಏನಾದರೂ ಈ ಟ್ರೆಂಡ್ ಲೈನ್ಗಳು ಇವನ್ನೆಲ್ಲ ರೆಸ್ಪೆಕ್ಟ್ ಮಾಡ್ತಾಯಿದ್ರೆ ಒಂದು ಗಮನ ಇಟ್ಟಿರಿ ಅದ್ರ ಮೇಲೆ. ಆಮೇಲೆ EMAನೂ ಅಷ್ಟೇ, EMA ಎಲ್ಲಿ ಕ್ರಾಸ್ ಹೋಗ್ತಾಯಿದೆ ಅದೊಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಸ್ವಲ್ಪ ಟ್ರೇಡ್ ಮಾಡಿ ಅಂತ ಹೇಳ್ತಾ, ನಾಳೆಯ ದಿನ ನಿಮಗೆ ನಿಮ್ಮ ಸೋಮವಾರದ ದಿನ ಲಾಭದಾಯಕವಾಗಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗುಡ್ ನೈಟ್, ಶುಭರಾತ್ರಿ, ಬಾಯ್.